ನೀವೇನಾದ್ರೂ ಲೋಕಲ್ ಸುದ್ದಿಗಳಿಗೆ ಮೊಬೈಲ್ ಸ್ಕ್ರೋಲ್ ಮಾಡ್ತಿದ್ದೀರಾ? ಲೋಕಲ್ ಸುದ್ದಿಗಳ ಜೊತೆಗೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಪ್ರಚಾರ ಪಡೆಯುವ ಜಾಹೀರಾತುಗಳನ್ನು ನೀಡಲು ಹಿಂದೆ ವಿಶ್ವದನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಕುಷ್ಟಗಿಯ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ನಗರದ ಅರ್ಹ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಿಸುವಂತೆ ಒತ್ತಾಯಿಸಿ ಕರವೇ ಸ್ವಾಭಿಮಾನಿ ಸೇನೆಯ ನೇತೃತ್ವದಲ್ಲಿ ಕಾಲೋನಿಯ ನಿವಾಸಿಗಳು ಪುರಸಭೆ ಕಚೇರಿ ಎದುರು ಸೋಮವಾರ ಧರಣಿ ಸತ್ಯಾಗ್ರಹ ನಡೆಸಿದರು. ಪಟ್ಟಣದ ವೀರಯೋಧ ಮಲ್ಲಯ್ಯ ವೃತ್ತದಿಂದ ಮೆರವಣಿಗೆ ಹೊರಟ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಪುರಸಭೆ ಕಚೇರಿ ಎದುರು ಸಮಾವೇಶಗೊಂಡರು. ಪಟ್ಟಣದಲ್ಲಿ ಈಗಾಗಲೇ ಮನೆ ನಿವೇಶನ ಹೊಂದಿರುವ ಹಾಗೂ ಆರ್ಥಿಕವಾಗಿ ಸಬಲರಿರುವವರನ್ನು ಕೈಬಿಟ್ಟು ನಿವೇಶನ ಹಾಗೂ ಮನೆ ಇಲ್ಲದವರನ್ನು ಗುರುತಿಸಿ ಹಕ್ಕುಪತ್ರ ನೀಡಬೇಕು. ಬಹಳಷ್ಟು ಕುಟುಂಬಗಳು ಸರ್ಕಾರಿ ನಿವೇಶನದಲ್ಲಿ ಬದುಕು ಕಟ್ಟಿಕೊಂಡಿದ್ದು ಕೂಲಿ ಮಾಡುತ್ತಾ ಜೀವನ ನಡೆಸುವವರೇ ಇಲ್ಲಿ ವಾಸವಾಗಿದ್ದಾರೆ. ಅಂತಹವರನ್ನು ಒಕ್ಕಲೆಬ್ಬಿಸದೆ ಅಲ್ಲಿಯೇ ವಾಸಿಸಲು ಅನುಕೂಲ ಮಾಡಿಕೊಡಬೇಕು. ಚುನಾವಣೆ ಸಮಯದಲ್ಲಿ ಇಲ್ಲದ ಆಮಿಷ ಒಡ್ಡಿ ಮತ ಗಿಟ್ಟಿಸಿಕೊಳ್ಳುವ ರಾಜಕಾರಣಿಗಳು ಬಡವರ ಸಮಸ್ಯೆ ಬಗ್ಗೆ ಧ್ವನಿ ಎತ್ತುತ್ತಿಲ್ಲ. ಅರ್ಹ ಬಡವರಿಗೆ ಅನ್ಯಾಯ ಆಗಬಾರದೆಂಬ ಉದ್ದೇಶದಿಂದ ಕರವೇ ಸ್ವಾಭಿಮಾನಿ ಸೇನೆ ಹೋರಾಟಕ್ಕಿಳಿದಿದೆ. ಕೂಡಲೇ ಅಧಿಕಾರಿಗಳು ಸ್ಪಂದಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಸೇನೆಯ ಪ್ರಮುಖರು ಆಗ್ರಹಿಸಿದರು. ಸೇನೆಯ ರಾಜ್ಯಾಧ್ಯಕ್ಷ ಲಿಂಗರಾಜ್ ಗೌಡ್ರು, ರಾಜ್ಯ ಉಪಾಧ್ಯಕ್ಷ ಸಂತೋಷ್ ಗೌಡ್ರು, ಮಹಿಳಾ ಘಟಕದ ರಾಜ್ಯ ಉಪಾಧ್ಯಕ್ಷೆ ಅನುರಾಧ ಅಶೋಕ್, ಮಹಿಳಾ ಕಾರ್ಯದರ್ಶಿ ಶಾರದಾ ಗೌಡರ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಗೌಡ್ರು, ರಾಜ್ಯ ಕಾರ್ಮಿಕ ಘಟಕದ ಅಧ್ಯಕ್ಷ ಶ್ರೀನಿವಾಸ್ ರಾಜ್, ಜಿಲ್ಲಾ ಗೌರವ ಅಧ್ಯಕ್ಷ ಬಸವರಾಜ್ ಭೋವಿ, ಜಿಲ್ಲಾಧ್ಯಕ್ಷ ಸಂತೋಷ್ ತೋಟದ್, ತಾಲೂಕು ಅಧ್ಯಕ್ಷ ಮರಿಯಪ್ಪ ಹಕ್ಕಲ್, ಯುವ ಘಟಕದ ಅಧ್ಯಕ್ಷ ಹನುಮೇಶ್ ಭೋವಿ ಸೇರಿದಂತೆ ರಾಜ್ಯ ಸಮಿತಿ, ಬೆಂಗಳೂರು ನಗರ ಸಮಿತಿ, ಜಿಲ್ಲಾ ಹಾಗೂ ತಾಲೂಕು ಘಟಕದ ಪದಾಧಿಕಾರಿಗಳು ಇದ್ದರು. ಕಾಲೋನಿಯ ನೂರಾರು ಜನ ಪಾಲ್ಗೊಂಡಿದ್ದರು. ಆಷಾಢ ಬಂಪರ್ ಆಫರ್ ಕೇವಲ 1200 ರೂಪಾಯಿಗಳಿಗೆ 3 ಬ್ಲೌಸ್ಗಳಿಗೆ ಡಿಸೈನ್ ಹಾಕಿ ಕೊಡಲಾಗುವುದು. ಇಂದೇ ಕುಷ್ಟಗಿಯ ಶ್ರೀ ಶಿವಶಕ್ತಿ ಡಿಸೈನರ್ ಶಾಪ್ಗೆ ಭೇಟಿ ನೀಡಿ. ಕುಷ್ಟಗಿಯಲ್ಲಿ ನಮ್ ಶಾಪ್ ಇದೆ, ಮರಿಬೇಡಿ.